ಆಚಾರ್ಯ ಶ್ರೀಯವರು ಆ ಜೀವಾಧಿಕಾರದ ಗಾಥಾ ಸಂಖ್ಯೆ 68 ಹೇಳಲಿದ್ದಾರೆ, ಕೇಳಿರಿ. ಮೋಹಾಣ ಕಮ್ಮ ಸುದಯ ದೂವಣ್ಣಿಯ ಜೇ ಇಮೆ ಗುಣಟಾಣ ತೇ ಕಾಹವಂತಿ ಜೀವ ಜೇ ನಿಚ್ಚಮಚೇಧಣ ಉತ್ತಮ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳ್ರಿ. ಯಾವ ಗುಣಸ್ಥಾನಗಳು ಇವೆ? ಮೋಹನೀಯ ಕರ್ಮದ ಉದಯದಿಂದ ಆಗುತ್ತವೆ. ಹೀಗೆ ಸರ್ವಜ್ಞ ಪ್ರಣೀತ ಆಗಮದಲ್ಲಿ ವರ್ಣನೆ ಮಾಡಲಾಗಿದೆ. ಅವು ಎಲ್ಲವೂ ಜೀವ ಹೇಗೆ ಆಗುತ್ತವೆ? ಕಾರಣ ಯಾವುವು ಸದೈವ ಅಚೇತನವೇ ಎಂದು ಹೇಳಲ್ಪಟ್ಟಿದೆ. ಇದು ಆಯಿತು. ಈಗ ಗಾಥೆಯ ಅರ್ಥವನ್ನು ಹೇಳಿದರು.